ಸಿದ್ದರಾಮಯ್ಯ ಅವ್ರ ಸರ್ಕಾರ ಈಗ ಅವರು ಮುಂದಿನ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಬ್ಯಾಲೆಟ್ ಪೇಪರ್ನ ಉಪಯೋಗಿಸ್ತೀವಿ ಅಂತ ಹೇಳಿದ್ದಾರೆ. ಸಂತೋಷ, ಅದು ದಿಟ್ಟ ನಿಲುವು, ಭದ್ರವಾದ ನಿಲುವು. ನಾನು ನಿಮ್ಗೆ ಹೇಳೋದಾದರೆ, ನನಗೆ ಭಾಳ ಸೋಲ್ತಾ ಇದ್ದೀನಿ. ನಾನು ಅದರಿಂದೇ ಸೋತೆ ಅನ್ನೋಕ್ಕಿಂತ ಹೆಚ್ಚಾಗಿ ಅನೇಕ ಸಾರಿ ನನಗೆ ಬಂದಿರುವ ಓಟನ್ನು ನೋಡಿದ್ರೆ ಏನೋ ಟ್ರಿಕ್ ನಡೆದಿದೆ. ಭಾಳ ಜನ ನನಗೂ ಹೇಳಿದ್ರು ಇದು ಭಾಳ ಅನ್ಯಾಯ ಆಗಿದೆ ಅಂತ. ಆದ್ದರಿಂದ ಈ ಮತ ಪೆಟ್ಟಿಗೆ ಬೇಡ, EVM ಬೇಡ, ಯಾವ ಕಾರಣಕ್ಕೂ ಬೇಡವೇ ಬೇಡ. ನಾನು ಬ್ಯಾಲೆಟ್ ಪೇಪರ್ಗೆ ಬೆಂಬಲ ಕೊಡ್ತೀನಿ. ಬ್ಯಾಲೆಟ್ ಪೇಪರ್ ಬರೋದು ಒಳ್ಳೆಯದು. ಬೇರೆ ದೇಶದಲ್ಲೂ ಅನೇಕ ಕಡೆ ಬ್ಯಾಲೆಟ್ ಪೇಪರ್ ಇದೆ. ನೀವು ಒಂದೇ ದಿನ ಚುನಾವಣೆ ಮಾಡೋ ಬದಲು ಒಂದು ವಾರ ಚುನಾವಣೆ ಮಾಡಿ. ಇಡೀ ರಾಜ್ಯಕ್ಕೆ, ದೇಶಕ್ಕೆ ಹೊರಗಡೆ ಹೋಗಿರ್ತಕ್ಕಂಥವರು ಅವ್ರು ಯಾವಾಗ ಬೇಕಾದ್ರೂ ಬಂದು ಒಂದು ವಾರದೊಳಗಾಗಿ ಅವರು ಮತದಾನ ಮಾಡತಕ್ಕಂಥ ಅವಕಾಶ ಕಲ್ಪಿಸಿ. ಅದರಿಂದ ಭ್ರಷ್ಟಾಚಾರ ನಿಲ್ಲುತ್ತೆ ಮತ್ತು ಚುನಾವಣೆ ಮೇಲಿರ್ತಕ್ಕಂಥ ಅನುಮಾನ ಹೋಗುತ್ತೆ. ಬ್ಯಾಲೆಟ್ ಪೇಪರ್ಗೆ ನಮ್ಮ ಪಕ್ಷ, ಕನ್ನಡ ವಾಟಾಳ್ ಪಕ್ಷ ಸಂಪೂರ್ಣವಾಗಿ ಬೆಂಬಲ. ನಿಮ್ಮ ಸೋಲುಗಳಿಗೂ ಕೂಡ EVM ಕಾರಣ ಅಂತ ಖಂಡಿತ. ನಾನೀಗ ಹೇಳ್ತೇನೆ ಆ ಮಾತನ್ನ. ನಾನು ಅವತ್ತು ಇದ್ರ ಬಗ್ಗೆ ನಿಮ್ಗೆ ಹೇಳೋದಾದ್ರೆ, ಒಂದು ವರ್ಷ ಒಂದು ಎಲೆಕ್ಷನ್ಲಿ ಇಡೀ ಎಲೆಕ್ಷನ್ ತುಂಬ ಓಡಾಡಿದ್ದೀನಿ. ವಾಟಾಳ್ ನಾಗರಾಜ್ ಮನೆ ಮನೆಗೆ ಗೊತ್ತು. ನನಗೆ ಬಂದಿರುವ ಕನಿಷ್ಠ ಮತಗಳನ್ನು ನೋಡಿದ್ರೆ ನನ್ನನ್ನು ಸೋಲಿಸೋದಕ್ಕೆ ತಂತ್ರಗಾರಿಕೆ ನಡೆದಿರ್ಬೋದು, ನಡೆದಿದೆ ಅಂತಲೇ ನಾನು ಹೇಳಬೇಕಾಗುತ್ತೆ. ಇವತ್ತು ಪರಿಸ್ಥಿತಿ. ಥ್ಯಾಂಕ್ ಯು ಸರ್. ಪ್ರತಿಭಟನೆಯಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಎಂ ಜಗದೀಶ್ ಐಜೂರು, ಜಿಲ್ಲಾಧ್ಯಕ್ಷ CS ಜಯಕುಮಾರ್, ತಾಲೂಕು ಅಧ್ಯಕ್ಷ VN ಗಂಗಾಧರ್, ತಾಲೂಕು ಅಧ್ಯಕ್ಷೆ ಭಾಗ್ಯಸುಧಾ, ಜಿಲ್ಲಾ ದಲಿತ ಘಟಕದ ಅಧ್ಯಕ್ಷ K ಜಯರಾಮು, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರ್, ಕಾರ್ಯದರ್ಶಿ S ಶಿವಮೂರ್ತಿ, ನಗರ ಘಟಕದ ಅಧ್ಯಕ್ಷ ಪ್ರಸನ್ನ, ತಾಲೂಕು ಉಪಾಧ್ಯಕ್ಷ ಕೆಂಪರಾಜು, RJ ಅರ್ಜುನ್, ಬಿಡದಿ ಘಟಕದ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಗಿರೀಶ್ ಗೌಡ, ವಾಟಾಳ್ ಪಕ್ಷದ ಅಧ್ಯಕ್ಷರಾದ ನಾರಾಯಣಸ್ವಾಮಿ, ವಾಟಾಳ್ ಪಕ್ಷದ ಆಪ್ತ ಕಾರ್ಯದರ್ಶಿ ಪಾರ್ಥಸಾರಥಿ, ಮಹಾದೇವ್ ಹಾಗೂ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ